ನೆಕ್ಸ್ಟ್ ಕ್ವಶನ್ ನೋಡಿರಿ, ಫೋರ್ತ್ ಕ್ವಶನ್ ಏನು ಹೇಳ್ತಾರೆ ಅಂದರೆ, ಇದರಲ್ಲಿ ನಾವು ವಾಟ್ ಆರ್ ಆ್ಯಂಟಿ ಹೈಪರ್ಲಿಪಿಡೆಮಿಕ್ ಏಜೆಂಟ್ ಕ್ಲಾಸಿಫೈ ದಮ್ ವಿತ್ ಗಿವಿಂಗ್ ಎಕ್ಸಾಂಪಲ್. ಎಸ್ ಸಲ ಬರ್ತಾನಪ್ಪ ಇವನು ಹೈಪರ್ಲಿಪಿಡೆಮಿಕ್ ಏಜೆಂಟು, ಈಗ 3ನೇ ಸಲ ನೋಡಿರಿ ಇವನು ಬರೋಕೊತ್ತು. ಓಕೆ, ಅಲ್ಲಿ ಮಾಡಿದ್ದೀವಿ ಆಲ್ರೆಡಿ ಪ್ರಿವಿಯಸ್ ಇಯರ್ದಲ್ಲಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ವಾಟ್ ಆರ್ ಆ್ಯಂಟಿ ಮೆಟಾಬೋಲೈಟ್ಸ್, ಎಕ್ಸ್ಪ್ಲೇನ್ ದರ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಮೆಟಾಬೋಲೈಟ್ಸ್ ಅಂದರೆ ಏನು, ಅದರ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಬರೀರಿ. ಇಷ್ಟು ಕೇಳಿದರೆ ಈಗ ನೋಡೋಣ ಏನೇನು ಬರೀಬೇಕು. ನನ್ನ ಕ್ವಶನ್ ಚೇಂಜ್ ಇದೆ. ರೈಟ್ ಅ ನೋಟ್ ಆನ್ ಆ್ಯಂಟಿ ಮೆಟಾಬೋಲೈಟ್ಸ್ ಅಂತಿದೆ, ಹೊಡಿಬೇಡ್ರಿ, ಎರಡು ಒಂದೇ. ಕ್ಲಿಯರ್. ಮೆಟಾಬೋಲೈಟ್ಸ್. ಆ್ಯಂಟಿ ಮೆಟಾಬೋಲೈಟ್ಸ್ ಆರ್ ಸ್ಟ್ರಕ್ಚರಿ ರಿಲೇಟೆಡ್ ಟು ನಾರ್ಮಲ್ ಕಂಪೌಂಡ್ಸ್ ದ್ಯಾಟ್ ಎಕ್ಸಿಸ್ಟ್ ವಿತ್ ಇನ್ ದ ಸೆಲ್. ಹೌದಾ, ನಾರ್ಮಲ್ ಆ್ಯಂಟಿ ಮೆಟಾಬೋಲೈಟ್ಸ್ ಸ್ಟ್ರಕ್ಚರ್ ಇದು ಎದ್ರ ಜೊತೆಗೆ ರಿಲೇಟ್ ಆಗ್ತೈತೆ ಅಂತ ಹೇಳಿದರೆ ಇವು ನಾರ್ಮಲ್ ಕಂಪೌಂಡ್ ದಟ್ ಎಕ್ಸಿಸ್ಟ್ ವಿತ್ ಇನ್ ದ ಸೆಲ್ ಅದ್ರ ಜೊತೆಗೆ ರಿಲೇಟ್ ಇರ್ತೈತಿ. ದೆನ್ ಆ್ಯಂಟಿ ಮೆಟಾಬೋಲೈಟ್ಸ್ ಜನರಲಿ ಇಂಟರ್ಫೇಸ್ ವಿತ್ ದ ಅವೈಲಬಿಲಿಟಿ ಆಫ್ ದ ನಾರ್ಮಲ್ ಪ್ಯೂರಿನ್ ಆರ್ ಪೈರಿಮಿಡಿನ್ ನ್ಯೂಕ್ಲಿಯೋಟೈಡ್ ಪ್ರಿಕರ್ಸರ್ ಐದರ್ ಬೈ ಇನ್ಹಿಬಿಟಿಂಗ್ ದೇರ್ ಸಿಂಥಸೈಸ್ ಆರ್ ಬೈ ಕಾಂಪಿಟಿಂಗ್ ವಿತ್ ದೆಮ್ ಇನ್ DNA ಆರ್ RNA. ಈ ಆ್ಯಂಟಿ ಮೆಟಾಬೋಲೈಟ್ ಈ ಸಾಹೇಬ್ರು ಏನು ಮಾಡ್ತಾರೆ ಅಂದರೆ, ಇವ್ರು ಏನು ಮಾಡೋಂಗಿಲ್ಲ, ನಮ್ಮ ಬಾಡಿ ಒಳಗಡೆ DNA RNA ಇರ್ತದಲ್ಲ ಅಲ್ಲೇ ಗಡ್ಬಡ್ ಮಾಡಿಬಿಡ್ತಾರೆ, ಅಲ್ಲೇ ಚುಗ್ಲಿ ಮಾಡಿಬಿಡ್ತಾರೆ. ಅಲ್ಲಿ ಚುಗ್ಲಿ ಮಾಡಿದರೆ ಆಟೋಮೆಟಿಕ್ಲಿ ಇಫ್ DNA RNA ಸ್ಟ್ಯಾಂಡಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಆಟೋಮೆಟಿಕ್ ಏನಾಗ್ತೈತಿ, ಆಟೋಮೆಟಿಕಲಿ DNA RNA ಸ್ಟ್ಯಾಂಡ್ ಮಿಸ್ ಮ್ಯಾಚ್ ಆಗಿಬಿಡ್ತೈತಿ. ಸೊ ದ ಕ್ಯಾನ್ಸರ್ ಸೆಲ್ಸ್ ಡೈಡ್. ದೇರ್ ಮ್ಯಾಕ್ಸಿಮಲ್ ಸೈಟೋಟಾಕ್ಸಿಕ್ ಎಫೆಕ್ಟ್ಸ್ ಆರ್ ಇನ್ ಎಸ್ ಫೇಸ್ದಲ್ಲಿ ಇರ್ತವ್ರಿ ಇವು. ಓಕೆ, ನೆಕ್ಸ್ಟು ಎಕ್ಸಾಂಪಲ್ ನೋಡೋಣ. ಫಾಲಿಕ್ ಆ್ಯಸಿಡ್ ಅಂಟಾಗೋನಿಸ್ಟ್, ಮಿಥೋಟ್ರೆಕ್ಸೇಟ್ ಒಂದು ಎಕ್ಸಾಂಪಲು, ಪ್ಯೂರಿನ್ ಅಂಟಾಗೋನಿಸ್ಟ್, ಅದರಲ್ಲಿ ಮಾರ್ಕೆಪ್ಟೋ ಪ್ಯೂರಿನ್ ಒಂದು ಅಂಟಾಗೋನಿಸ್ಟು ಮೀನ್ಸ್ ಎಕ್ಸಾಂಪಲು ಆ್ಯಂಟಿ ಮೆಟಾಬೋಲೈಟ್ಸ್ ಇಂದು. ದೆನ್ ಫ್ಲೂರೋಯುರಾಸಿಲ್ ಒಂದು ಆ್ಯಂಟಿ ಮೆಟಾಬೋಲೈಟ್. ಸ್ಟ್ರಕ್ಚರ್, ದಿಸ್ ಇಸ್ ದ 6 ಮಾರ್ಕೆಪ್ಟೋ ಪ್ಯೂರಿನ್. ಸ್ಟ್ರಕ್ಚರ್ಸ್ ನೆನಪಿಡ್ಕರಿ, 4-5 ಸಲ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಸಲ ಪ್ರಾಕ್ಟೀಸ್ ಮಾಡಿ ಬರಲ್ಲ ಅಂದರೆ ನಿಜ ಬರೋಂಗಿಲ್ಲ. 4 ಟೈಮ್ಸ್ 1 ಮಾಡಿ ನೋಡಿರಿ ಹೆಂಗೆ ಬರ್ತದೆ ಹಂಗೆ. ಸ್ಟ್ರಕ್ಚರು ಇದು ಅಜಾಥಯೋಪ್ರೈನ್ ಇದು ಸ್ಟ್ರಕ್ಚರ್ ನೋಡಿಕ್ರಿ. ಅಜಾಥಯೋಪ್ರೈನ್ ಒಂದು ಸ್ಟ್ರಕ್ಚರು. ಯೂಸಸ್ಸು ಏನಿಲ್ಲ, ಸಿಂಪಲ್ ಯೂಸಸ್. ದೇ ಆರ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್, ಮೆಲಿಗ್ನೆಂಟ್ ಟ್ಯೂಮರ್ಸ್, ಬೆನೈನ್ ಟ್ಯೂಮರ್ಸ್, ಇಷ್ಟು ಬರೀಬೇಕು. ಅಜಾಥಯೋಪ್ರೈನ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಏನು ಹೇಳ್ತಾರೆ ಅಂದರೆ, ಅಜಾಥಯೋಪ್ರೈನ್ ಇನ್ಹಿಬಿಟ್ಸ್ ದ ಸಿಂಥಸಿಸ್ ಆಫ್ ದ ಪ್ಯೂರಿನ್. ಇದು ಆ್ಯಂಟಿ ಮೆಟಾಬೋಲೈಟ್ಸ್ ಇರಲಿ, ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಇರಲಿ, ಇವೇನು ಮಾಡೋಂಗಿಲ್ಲ. ಇವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಪ್ಯೂರಿನ್ ಸಿಂಥಸೈಸ್ ಕಡಿಮೆ ಮಾಡ್ತಾರೆ ಅಷ್ಟೇ. This will further leads to inhibition of synthesis of the DNA and RNA. Azathioprine also interacts with the cellular metabolism and results in the inhibition of the mitosis. Next structure ಯಾವುದಪ್ಪ, 5-fluoro-3-pyrimidine. ನೆಕ್ಸ್ಟ್ ಸ್ಟ್ರಕ್ಚರ್ ಇದು, ಹೌದಾ. ನೆಕ್ಸ್ಟ್ ಸ್ಟ್ರಕ್ಚರ್ ಇದು ನೀವು ಬರೀರಿ. ಇಲ್ಲಕ್ರೆ ಬೇಡ ಸರ್, ನಾವು ಅಜಾಥಯೋಪ್ರೈನ್ ಬರಿತೀವಿ, ಆಮೇಲೆ ಮಾರ್ಕೆಪ್ಟ್ ಪ್ಯೂರಾನ್ ಒಂದು ಬರಿತೀವಿ, ಸಾಕು. ಈ ಸ್ಟ್ರಕ್ಚರ್ ಸ್ಕಿಪ್ ಮಾಡಿ ಮೆಥೋಟ್ರೆಕ್ಸೇಟ್ ಬರೀರಿ. ಫಾಲೇಟ್ ಅಂಟಾಗೋನಿಸ್ಟು. ಓಕೆ, ಮೆಥೋಟ್ರೆಕ್ಸೇಟು, ಗೊತ್ತಾ, ಮೆಥೋಟ್ರೆಕ್ಸೇಟ್ ಬರೀರಿ, ಯಾರು ಬೇಡ ಅಂತಾರೆ. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಮೆಥೋಟ್ರೆಕ್ಸೇಟ್ ಇಂದು. ದೆನ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಸೇಮು. ಇವರು ಇನ್ಹಿಬಿಟ್ ಮಾಡ್ತಾರೆ ಡೈಹೈಡ್ರೋಫಾಲೇಟ್ ರಿಡಕ್ಟೇಸಿಗೆ, ಹೌದಾ. ಮೆಥೋಟ್ರೆಕ್ಸೇಟ್ ಏನು ಮಾಡ್ತಾರೆ, ಡೈಫಾಲೇಟ್ ರಿಡಕ್ಸ್ ಮಾಡ್ತಾರೆ. ಎಲ್ಲದಕ್ಕೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಸೇಮ್ ಇರಲಿ. ದ ಇನ್ಹಿಬಿಟ್ ದ ಸಿಂಥಸಿಸ್ ಆಫ್ ದ DNA ಆರ್ ದ RNA, ಇಷ್ಟೇ. ಕ್ಲಿಯರ್. ನೆಕ್ಸ್ಟ್ ACE ಇನ್ಹಿಬಿಟರ್ಸ್ ವಿತ್ ಎಕ್ಸಾಂಪಲ್. 5ನೇ ಕ್ವಶನು ನಮ್ಮ ಸ್ಕ್ರೀನ್ ಮೇಲೆ ಇದು ಇದೆ. 5th ಕ್ವಶನ್ ಏನಪ್ಪ, ACE ಇನ್ಹಿಬಿಟರ್ಸ್ ಡಿಸ್ಕಸ್ ದೇರ್ SAR ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ACE ಇನ್ಹಿಬಿಟರ್ಸ್ ಅಂದರೆ ಆಂಜಿಯೋಟೆನ್ಸಿನೋಜಿನ್ ಕನ್ವರ್ಟಿಂಗ್ ಎನ್ಸೈಮ್ ಇನ್ಹಿಬಿಟರ್. ನೋಡೋಣ. ಫಸ್ಟ್ ನಿಮಗೆ ಇದು ಗೊತ್ತಿರಲಿ, ACE ಇನ್ಹಿಬಿಟರ್ಸ್ ಹೈಪರ್ಟೆನ್ಸಿವ್ ಡ್ರಗ್ಸ್, ಇವು ಅಂದರೆ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್. ಓಕೆ, ಇಷ್ಟೊಂದು ನೆನಪಿಡ್ಕಿದ್ರೆ ಸಾಕು. ದೆನ್ ಕ್ಲಾಸಿಫಿಕೇಷನ್, ಅದರಲ್ಲಿ ACE ಎನ್ಸೈಮ್ ಇನ್ಹಿಬಿಟರ್ ದ್ಯಾಟ್ ಈಸ್ ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎನ್ಸೈಮ್ ಇನ್ಹಿಬಿಟರ್, ಕ್ಯಾಪ್ಟೋಪ್ರಿಲ್, ಎನಾಲ್ಪ್ರಿಲ್, ರಾಮಿಪ್ರಿಲ್. ಇದು ಒಂದು ನೆನಪಿಡ್ಕೋಬೇಕು. ACE ಇನ್ಹಿಬಿಟರ್ಸ್ ದೇ ವಿಲ್ ಇನ್ಹಿಬಿಟ್ an agent which block the angiotensin converting enzyme, ultimately inhibit the conversion of angiotensin 2 ಫ್ರಮ್ ಆಂಜಿಯೋಟೆನ್ಸಿನ್ 1. ಈ ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎನ್ಸೈಮ್ ಇನ್ಹಿಬಿಟರ್ ಏನು ಮಾಡ್ತಾರೆ ಅಂದರೆ, 1 ಇದ್ದಿದ್ದು 2 ಆಗಕ್ಕೆ ಕೊಡೋಂಗಿಲ್ಲ. ಕ್ಲಿಯರ್, ಇಷ್ಟೇ. 2 ಆಗಿಲ್ಲ ಅಂತ ಹೇಳಿದರೆ ಆ್ಯಕ್ಟಿವಿಟಿ ತೋರಿಸೋಂಗಿಲ್ಲ. ಆ್ಯಕ್ಟಿವಿಟಿ ತೋರಿಸಿಲ್ಲ ಅಂದರೆ ಆಟೋಮೆಟಿಕ್ಲಿ BP ಕಡಿಮೆ ಆಗಿಬಿಡ್ತೈತಿ. ಇಷ್ಟೇ ರೀ. ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್, ದ ACE inhibitors lowers blood pressure by reducing peripheral vascular resistance. They will block the ACE, and ACE inhibitor decreases angiotensin 2 and increases bradykinin level. Bradycardia ಅಂತ ನೋಡು. ಟೆಕಿಕಾರ್ಡಿಯಾ ಅಂದರೆ ಇನ್ಕ್ರೀಸ್ ಇನ್ ದ ಹಾರ್ಟ್ ರೇಟ್, ಬ್ರಡಿಕೈನಿನ್ ಅಂದರೆ ಡಿಕ್ರೀಸ್ ಇನ್ ದ ಹಾರ್ಟ್ ರೇಟ್. ಆಟೋಮೆಟಿಕ್ಲಿ ಹಾರ್ಟ್ ರೇಟ್ ಡಿಕ್ರೀಸ್ ಆದರೆ BPನೂ ಕಡಿಮೆ ಆಗಿಬಿಡ್ತೈತಿ. ಇಷ್ಟೇ ನೆನಪಿಡ್ಕೋಬೇಕು. ಇದು ನೋಡಿರಿ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಫ್ಲೋ ಚಾರ್ಟ್ದಲ್ಲಿ ಆಂಜಿಯೋಟೆನ್ಸಿನೋಜಿನ್
ಟೆನ್ಸಿನ್ 1 ಆಗ್ತೈತಿ ಇಲ್ಲಿ ನಾವು ಏನಾದರೂ ಎ ಸಿ ಇನ್ಹಿಬಿಟರ್ಸ್ ಕೊಟ್ಟರೆ ಆ್ಯಂಜಿಯೋಟೆನ್ಸಿನ್ 2 ಕನ್ವರ್ಟ್ ಆಗಂಗಿಲ್ಲ. ಅದಕ್ಕೆ ಇಲ್ಲೇನಾಗ್ತೈತಿ ಬ್ರಡಿಕೈನಿನ್ ಲೆವೆಲ್ ಇನ್ಕ್ರೀಸ್ ಆಗ್ತೈತಿ. SAR ಏನು ಹೇಳಿದ್ದಾರೆ, ಇದು ಒಂದು ಜನರಲ್ ಸ್ಟ್ರಕ್ಚರು. ಎದ್ರದ್ರಿ ಎ ಸಿ ಇನ್ಹಿಬಿಟರ್ಸ್ ಜನರಲ್ ಸ್ಟ್ರಕ್ಚರು. ಇಲ್ಲಿ ದ ಎನ್ ರಿಂಗ್ ಮಸ್ಟ್ ಕಂಟೇನ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಎಲ್ಲೈತ್ರಿ ಎನ್ ರಿಂಗು, ಇದು ಎನ್ ರಿಂಗು. ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇರಬೇಕು ಮಾತ್ರ ಆ್ಯಕ್ಟಿವಿಟಿ ತೋರಿಸ್ತೈತಿ. ದ ಎನ್ ರಿಂಗ್ ಶುಡ್ ಬಿ ಲಾರ್ಜ್ ಹೈಡ್ರೋಫಿಲಿಕ್ ರಿಂಗ್ಸ್. ಇಟ್ ಇನ್ಕ್ರೀಸಸ್ ದ ಪೊಟೆನ್ಸಿ ಬೈ ಅಲ್ಟರಿಂಗ್ ಫಾರ್ಮಕೋಕೈನೆಟಿಕ್ ಪ್ಯಾರಾಮೀಟರ್ಸ್. ಈ ಎನ್ ರಿಂಗು ಇರಲೇಬೇಕು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇಲ್ಲಿ ಇರಬೇಕು. ಮತ್ತೇನು ಹೇಳ್ತಾರೆ ಅಂದರೆ ಈ ಎನ್ ರಿಂಗು ಹೈಡ್ರೋಫೋಬಿಕ್ ಇರಬೇಕು. ಅಂದರೆ ವಾಟರ್ ಸಾಲ್ಯುಬಲ್ ಇರಬೇಕು. ದ ABC ಗ್ರೂಪ್ಸ್ ಸರ್ವ್ ಆ್ಯಸ್ ಅ ZN2+ ಬೈಂಡಿಂಗ್ ಸೈಟ್ಸ್. ಇದೇನಿದೆಯಲ್ಲ ABC, ದಟ್ ಈಸ್ ಥಯಾಲ್, ಕಾರ್ಬಾಕ್ಸಿಲೇಟ್, ಫಾಸ್ಫೇಟ್. ಇದೇನು ಜಿಂಕ್ ZN2+ ಇದೆಯಲ್ಲ, ಇದು ಬೈಂಡಿಂಗ್ ಸೈಟು, ZN ಬೈಂಡಿಂಗ್ ಗ್ರೂಪ್ಸ್ ಆರ್. ಅಥವಾ ಇದು ಇರ್ಬೋದು, ಇದು ನಾರಿರ್ಬೋದು. ಇದ್ರ ಜಾಗದಲ್ಲಿ ಯಾವ್ದಾರ ಒಂದು ಇರ್ಬೋದು ಅಂತ ಹೇಳ್ತಾರೆ. ದ ಥಯಾಲ್ ಗ್ರೂಪ್ ಶೋಸ್ ಸುಪೀರಿಯರ್ ಬೈಂಡಿಂಗ್ ಟು ZN2+ ಅಮಾಂಗ್ ಕಾರ್ಬಾಕ್ಸಿಲೇಟ್ ಆ್ಯಂಡ್ ಫಾಸ್ಫೇಟ್. ಇದೇನು ಥಯಾಲ್ ಗ್ರೂಪ್ ಇದೆಯಲ್ಲ, ಎಸ್ ಅಂತಾರೆ ಇದಕ್ಕೆ. ಇದು ವೆನ್ ಕಂಪೇರ್ ಟು ದ ಕಾರ್ಬಾಕ್ಸಿಲೇಟ್ ಆ್ಯಂಡ್ ಫಾಸ್ಫೇಟ್ ಸುಪೀರಿಯರ್. ಇದು ಥಯಾಲ್ ನೆನಪಿಡ್ತಾರೆ. ಎಸ್. ದೆನ್ ಎಸ್ಟ್ರಿಫಿಕೇಶನ್ ಆಫ್ ದ ಕಾರ್ಬಾಕ್ಸಿಲೇಟ್ ಆ್ಯಂಡ್ ಫಾಸ್ಫೇಟ್ ಪ್ರೊಡ್ಯೂಸಸ್ ಓರಲ್ ಆ್ಯಕ್ಟಿವ್ ಪ್ರಾಡಕ್ಟ್ಸ್. ದ ಎಕ್ಸ್ ಶುಡ್ ಬಿ CH3. ಎಲ್ಲೈತ್ರಿ ಎಕ್ಸು, ಇದೇ ಎಕ್ಸು. ಇಲ್ಲೇ CH3 ಅಟ್ಯಾಚ್ ಆಗಿರಬೇಕು, ಅವಾಗ ಆ್ಯಕ್ಷನ್ ಪೊಟೆಂಟ್ ತೋರಿಸ್ತೈತಿ. ದೆನ್ ಇನ್ ಕಾರ್ಬಾಕ್ಸಿಲೇಟ್ ಡೆರೈವೇಟಿವ್ಸ್ ಎಕ್ಸ್ ಶುಡ್ ಬಿ N-ಬ್ಯೂಟಾಲಮೈನ್. ಎಕ್ಸ್ ಏನಿರಬೇಕು, ಬ್ಯೂಟೈಲ್ ಅಮೈನ್ ಇರಬೇಕು. ಇದು ಹೇಳ್ತಾರೆ. ಇವ್ರು ಹೇಳ್ದಾಗ ನಡೆದಿದ್ರೆ ಮಾತ್ರ ಇದು ಪೊಟೆಂಟ್ ಆಗ್ತದೆ ಪ್ರಾಡಕ್ಟು, ಇಲ್ಲರ ಆಗಂಗಿಲ್ಲ. ದ ಎನ್ ಯೂಶ್ವಲಿ 2 ಫಾರ್ ಆ್ಯಕ್ಟಿವಿಟಿ. ಎನ್ ಎಷ್ಟಿರಬೇಕು ಇಲ್ಲಿ, 2 ಇರಬೇಕು. ಆ್ಯಕ್ಟಿವಿಟಿ ತೋರಿಸಿದ್ರೆ ಎನ್ ಎಷ್ಟಿರಬೇಕು, 2. ಇಲ್ಲ ನೋಡಿ, CH2 ಸ್ಮಾಲ್ ಎನ್ ಎಷ್ಟಿರಬೇಕು, CH2 2 ಇದ್ದರೆ ಮಾತ್ರ ಆ್ಯಕ್ಟಿವಿಟಿ, ಇಲ್ಲಕ್ರೆ ಆ್ಯಕ್ಟಿವಿಟಿ ಇಲ್ಲ. ದಿಸ್ ಆರ್ ದ ಸ್ಟ್ರಕ್ಚರ್ಸ್: ಲಿಸಿನೋಪ್ರಿಲ್, ಎನಾಲ್ಪ್ರಿಲ್, ಕ್ಯುನಾಪ್ರಿಲ್. ದೀಸ್ ಆಲ್ ಆರ್ ದ ACE ಇನ್ಹಿಬಿಟರ್ಸ್. ಗೊತ್ತಾಯ್ತಾ? ಎಸ್ ಗೈಸ್. ನೆಕ್ಸ್ಟ್ ನೋಡೋಣ ಥೆರಪಟಿಕ್ ಯೂಸಸ್. ಇದು ಆ್ಯಂಟಿ ಹೈಪರ್ಟೆನ್ಸಿವಲ್ ಯೂಸ್ ಮಾಡ್ತೇವೆ. ದೆನ್ ಪ್ರಿವೆಂಟ್ ಆರ್ ರಿವರ್ಸ್ LVH. ಹೌದಾ? ಅಂದರೆ ಒಂದು ಕ್ಲಂಪ್ ಫಾರ್ಮ್ ಆಗ್ತೈತಿ, ಲಿಂಫ್ಯಾಟಿಕ್ ವೆಸಲ್ದಲ್ಲಿ ಒಂದು ಕ್ಲಂಪ್ ಫಾರ್ಮ್ ಆಗ್ತೈತಿ. ಆ ಕ್ಲಂಪಿಗೆ ಡಿಕ್ರೀಸ್ ಮಾಡೋಕ್ಕೆ ಕೊಡ್ತೇವೆ. ದೆನ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಸಡನ್ ಡೆತ್. ದೆನ್ ಇಂಪ್ರೂವ್ ಸರ್ವೈವಲ್ ಆ್ಯಂಡ್ ಹೈಪೋಡೈನಮಿಕ್ ಇನ್ ಪೇಷಂಟ್ಸ್ ವಿತ್ ಕಂಜೆಕ್ಟಿವ್ ಹಾರ್ಟ್ ಫೇಲ್ಯೂರ್. ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಪ್ರೋಗ್ರೆಷನ್ ಆಫ್ ದ ಡಯಾಬಿಟಿಕ್ ನೆಫ್ರೋಪತಿ ಅಲ್ಲವಾಗೂ ಕೊಡ್ತೇವೆ. ಅಡ್ವರ್ಸ್ ಎಫೆಕ್ಟು ಹೈಪೋಟೆನ್ಷನ್, ರಿನಲ್ ಇನ್ಸಫಿಷಿಯನ್ಸಿ, ಹೈಪರ್ಕೆಲಾಮಿಯಾ, ಕಫ್, ದೆನ್ angioedema. These are the common side effects of the ACE inhibitors. ಗೊತ್ತಾಯ್ತು ರೀ? ನೆಕ್ಸ್ಟ್ ನಾವು ಈ ಒಂದು ಪಾರ್ಟ್ ಇದು 5 ಮಾರ್ಕ್ಸ್ ಇಂದು. ನೆಕ್ಸ್ಟ್ ಪಾರ್ಟಲ್ಲಿ ರಿಮೈನಿಂಗ್ ಕ್ವಶನ್ಸ್ ವಿಲ್ ಬಿ ಡಿಸ್ಕಸ್ಡ್. ಥ್ಯಾಂಕ್ ಯು.